ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ನಾನು ದಿವ್ಯಶ್ರೀ. ಶೂನ್ಯದಿಂದ ಶಿಖರದವರೆಗೆ ಹೋರಾಟಗಳಿಂದ ಹೆಸರಾಗಿದ್ದ ನಾಯಕ, ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಕಮಲ ಅರಳಿಸಿದ ದಳಪತಿ, ಕೀರ್ತಿ ಅಪಕೀರ್ತಿಗಳ ಕಿರೀಟ ತೊಟ್ಟು ಇಂದಿಗೂ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ರಾಜ್ಯಾದ್ಯಂತ ಪಕ್ಷ ಸಂಘಟಿಸುತ್ತಿರುವ ಧೀಮಂತ ನಾಯಕ. ಅವರು ಮತ್ಯಾರೂ ಅಲ್ಲ, ಅವರೇ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ. ಹಾಗಿದ್ರೆ BS ಯಡಿಯೂರಪ್ಪ ಅವರ ಹೋರಾಟದ ಗಾಥೆ ಹೇಗಿತ್ತು ಬನ್ನಿ ನೋಡೋಣ. ಸಮಾಜವಾದಿ ನೆಲದಲ್ಲಿ ಕಮಲವನ್ನ ಅರಳಿಸಿದ ನಾಯಕ, ಹಲವು ಹೋರಾಟಗಳಿಗೆ ಜೀವ ತುಂಬಿ ಪಾದಯಾತ್ರೆ ಮಾಡಿ ಜೈಲು ವಾಸ ಅನುಭವಿಸಿದ ಹುಟ್ಟು ಹೋರಾಟಗಾರ. ವಿರೋಧ ಪಕ್ಷದ ಕಿಮ್ಮತ್ತೇನು, ಆಡಳಿತ ಪಕ್ಷದ ಕಿವಿ ಹಿಂಡೋದು ಹೇಗೆ ಎಂದು ತೋರಿಸಿಕೊಟ್ಟ ಚಾಣಾಕ್ಷ. ಶೂನ್ಯ ಸ್ಥಿತಿಯಲ್ಲಿದ್ದ ಬಿಜೆಪಿಯನ್ನ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ತಂದ ಚಲದಂಕಮಲ್ಲ. ಸಿಎಂ ಕ್ಯಾಂಡಿಡೇಟ್ ಎಂದು ಬಿಂಬಿಸಿಕೊಂಡೇ ಅಧಿಕಾರದ ಗದ್ದುಗೆ ಏರಿದ ಜನನಾಯಕ. ಜನಪರ ಹೋರಾಟಗಳ ಮೂಲಕ ಜೈಲು ವಾಸ ಅನುಭವಿಸಿದ ಅವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತದಂತಹ ಗುರುತರ ಆರೋಪಗಳಿಗೆ ತುತ್ತಾಗಿ ಜೈಲು ವಾಸ ಅನುಭವಿಸಿದ ರಾಜಕಾರಣಿ. ಕೀರ್ತಿ ಅಪಕೀರ್ತಿಗಳ ಕಿರೀಟ ತೊಟ್ಟು ಇಂದಿಗೂ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ರಾಜ್ಯಾದ್ಯಂತ ಪಕ್ಷ ಸಂಘಟಿಸ್ತಾ ಇರುವ ಆ ಧೀಮಂತ ನಾಯಕ BS ಯಡಿಯೂರಪ್ಪ. ರಾಜ್ಯ ರಾಜಕಾರಣದ ಭೀಷ್ಮ BSY ಅಭಿಮಾನೋತ್ಸವ. ಪ್ರಜಾಪ್ರಭುತ್ವದಲ್ಲಿ ಜನರ ಮನಸ್ಸನ್ನ ಗೆದ್ದು ಮತಗಳನ್ನ ಪಡೆದು ವಿಧಾನಸೌಧ ಪ್ರವೇಶಿಸುವುದು ಸುಲಭದ ಮಾತಲ್ಲ. ನಿರಂತರ ಜನಸೇವೆ, ಜನರ ಮಾತಿಗೆ ಕಿವಿಯಾಗೋದು, ಸದಾ ರಾಜ್ಯದ ಅಭ್ಯುದಯದ ಚಿಂತನೆ ಹಾಗೂ ರಾಜಕೀಯದ ರಣತಂತ್ರಗಳ ಮೂಲಕ ಮಾತ್ರ ಒಬ್ಬ ರಾಜಕಾರಣಿ ಜನನಾಯಕನಾಗಿ ಬೆಳೆಯುವುದಕ್ಕೆ ಸಾಧ್ಯ. ಅಂತಹ ಸುದೀರ್ಘ ರಾಜಕಾರಣವನ್ನ ನಡೆಸಿದ ರಾಜ್ಯ ರಾಜಕಾರಣದ ಭೀಷ್ಮ BS ಯಡಿಯೂರಪ್ಪ ಅವರೀಗ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡುವ ಉನ್ನತ ಸ್ಥಾನದಲ್ಲಿದ್ದಾರೆ. ಅವರು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದಾಗ ನಿವೃತ್ತಿ ಬದುಕು ಆರಂಭವಾಯಿತು ಅಂತ ವ್ಯಾಖ್ಯಾನಿಸಲಾಗಿತ್ತು. ಆದರೆ ಇಂದಿಗೂ BSY ಎಂದ್ರೆ ಸಕ್ರಿಯ ರಾಜಕಾರಣದ ಶಕ್ತಿ ಎಂದೇ ಹೆಸರಾಗಿದ್ದಾರೆ. ಇಂದಿಗೂ BSY ಹೆಸರು ಕೇಳಿದ್ರೆ ಸಕ್ರಿಯವಾಗಿರುವ, ಕ್ರಿಯಾಶೀಲವಾಗಿರುವ ಬಿಜೆಪಿಯ ನಾಯಕ ಎಂದೇ ಹೇಳಲಾಗುತ್ತೆ. ನಿವೃತ್ತಿ ಎನ್ನುವ ಪದ ಅವರ ಬಳಿ ಇಂದಿಗೂ ಸುಳಿದಿಲ್ಲ. ಅಂತಹ ಮೇರು ನಾಯಕನ ಬರೋಬ್ಬರಿ 50 ವರ್ಷಗಳ ರಾಜಕೀಯ ಬದುಕಿಗೆ ಗೌರವ ಸಲ್ಲಿಸಲು ಬಿಜೆಪಿ ವತಿಯಿಂದ ಮೇ 9ರಂದು ಚಿತ್ರದುರ್ಗದಲ್ಲಿ BSY ಅಭಿಮಾನೋತ್ಸವ ನಡೆಸಲಾಗ್ತಾ ಇದೆ. ಇದು ಕೇವಲ ಕಾರ್ಯಕರ್ತರು ನಡೆಸುವ ಸಮಾವೇಶವಲ್ಲ ಅಥವಾ ಮುಂದಿನ ಚುನಾವಣೆಗಾಗಿ ಮಾಡುವ ಶಕ್ತಿ ಪ್ರದರ್ಶನ ವೇದಿಕೆಯಲ್ಲ. ಇದು ಕೋಟ್ಯಾಂತರ ಜನರು ಸೇರಿ ಸಲ್ಲಿಸ್ತಾ ಇರುವ ಕೃತಜ್ಞತೆ. ರಾಜ್ಯದ ರಾಜಕೀಯ ಇತಿಹಾಸದ ಯಶಸ್ಸಿನ ಮೈಲಿಗಲ್ಲು BSY. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡಗತ್ತೆ ಎಂಬ ಮಾತೊಂದಿತ್ತು. ಆ ಮಾತಿಗೆ ಅಕ್ಷರಶಃ ಹೋಲಿಕೆಯಾಗಿದ್ದು ಯಡಿಯೂರಪ್ಪ ಅವರು ವಿಧಾನಸಭೆ ಪ್ರತಿಪಕ್ಷ ನಾಯಕರಾಗಿದ್ದಾಗ. ಅಪ್ರತಿಮ ಹೋರಾಟಗಾರರಾಗಿ ಹೋರಾಟದಿಂದಲೇ ರಾಜಕೀಯ ಪ್ರವರ್ಧಮಾನಕ್ಕೆ ಬಂದು ಮುಖ್ಯಮಂತ್ರಿ ಗಾದಿ ಏರಿ ಅಭಿವೃದ್ಧಿ ಪರ ಆಡಳಿತಗಾರ ಎಂದೆನಿಸಿಕೊಂಡ್ರು. ಅಧಿಕಾರದಲ್ಲಿರುವಾಗಲೇ ಭ್ರಷ್ಟಾಚಾರದ ಆರೋಪ ಹೊತ್ತು ಜೈಲು ವಾಸವನ್ನ ಕಂಡುಬಂದ್ರು. ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಅಧಿಕಾರ ಹಾಗೂ ಅಪಕೀರ್ತಿಯನ್ನ ಏಕಕಾಲದಲ್ಲಿ ಪಡೆದುಕೊಂಡಿದ್ರು. ತದನಂತರವೂ ಸಾಮೂಹಿಕ ನಾಯಕತ್ವದ ವ್ಯಕ್ತಿತ್ವ ಉಳಿಸಿಕೊಂಡವರು BS ಯಡಿಯೂರಪ್ಪ. ಅಕ್ಕಿ ಗಿರಣಿಯಲ್ಲಿ ಸಾಮಾನ್ಯ ಗುಮಾಸ್ತನಾಗಿದ್ದ ವ್ಯಕ್ತಿ ನಂಬಿದ ಸಿದ್ಧಾಂತ, ರಾಜಕೀಯ ಬದ್ಧತೆ, ರೈತಪರ ಕಾಳಜಿ, ಬೆಂಬಿಡದ ಹೋರಾಟಗಳಿಂದ
ಕನ್ನಡ ನಾಡಿನ ಮನೆಮಾತಾಗಿ ಶೂನ್ಯ ಸ್ಥಿತಿಯಿಂದ ಅಧಿಕಾರದ ಅಂಚಿನವರೆಗೆ ಒಂದು ರಾಜಕೀಯ ಪಕ್ಷವನ್ನ ಕೊಂಡೊಯ್ದ ಹೆಗ್ಗಳಿಕೆ ಕೂಡ ಯಡಿಯೂರಪ್ಪನವರಿಗೆ ಸಲ್ಲದೆ. ದಕ್ಷಿಣ ಭಾರತದಲ್ಲಿ ಸಮಾಜವಾದಿ ಕಾಂಗ್ರೆಸ್, ದ್ರಾವಿಡ ಹೋರಾಟಗಳಿಂದ ನಾಯಕರಾದವರು ಹಲವಾರು ಮಂದಿ. ಆದರೆ ಆ ಸಿದ್ಧಾಂತಕ್ಕೆ ತದ್ವಿರುದ್ಧವಾದ ಪಥದಲ್ಲಿ ಸಾಗಿ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷದ ಕಮಲವನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಅರಳಿಸಿದ ದಳಪತಿ ಯಡಿಯೂರಪ್ಪ ಎಂಬುದು ಈ ರಾಜ್ಯದ ರಾಜಕೀಯ ಇತಿಹಾಸದ ಯಶಸ್ಸಿನ ಮೈಲಿಗಲ್ಲು. ಬಂಡಾಯದ ಕೆಂಪಿಗೆ ಕೇಸರಿಯ ಲೇಪನ ಮಾಡಿದ್ರು ಬಿಎಸ್ವೈ. ಹಲವು ಹೋರಾಟಗಳಿಗೆ ಜೀವ ನೀಡಿದ ಶಿವಮೊಗ್ಗ ಜಿಲ್ಲೆ 4 ಮುಖ್ಯಮಂತ್ರಿಗಳನ್ನ ಕೊಡುಗೆಯಾಗಿ ನೀಡಿದೆ. ಹೋರಾಟಗಳ ಮೂಲಕವೇ ರಾಜಕೀಯಕ್ಕೆ ಪ್ರವೇಶ ಪಡೆದ ನಾಯಕರು ಇಂದು ರಾಜಕೀಯ ಇತಿಹಾಸದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಇದಕ್ಕೆ ಬಿಎಸ್ ಯಡಿಯೂರಪ್ಪ ಕೂಡ ಹೊರತಾಗಿಲ್ಲ. ಸಮಾಜವಾದಿ ಸಿದ್ಧಾಂತ ಮೈದೆಳೆದಿದ್ದ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಹೊಂದಿದ್ದ ಬಿಜೆಪಿ ಪಕ್ಷ ಅರಳುವುದು ಸಾಧ್ಯವೇ ಎಂಬ ಪ್ರಶ್ನೆ ಬಿಜೆಪಿ ನಾಯಕರಿಗಿತ್ತು. ಯಾವುದೇ ಹೋರಾಟಗಳು ಇಲ್ಲಿ ನಡೆದ್ರೂ ಅದು ಬಂಡಾಯದ ಸ್ವರೂಪವೇ ಆಗಿರ್ತಾ ಇತ್ತು. ಇಂತಹ ಸನ್ನಿವೇಶದಲ್ಲಿ ಮಂಡ್ಯದಿಂದ ಶಿಕಾರಿಪುರಕ್ಕೆ ಬಂದ ಬಿಎಸ್ ಯಡಿಯೂರಪ್ಪ ಕೂಡ ಹೋರಾಟಗಳ ಮೂಲಕವೇ ರಾಜಕೀಯ ರಂಗ ಪ್ರವೇಶ ಮಾಡಿದ್ರು. ಹಲವು ರೈತಪರ ಹೋರಾಟಗಳನ್ನ ರೂಪಿಸಿದ್ರು. ಜಿಲ್ಲೆಯಲ್ಲಿದ್ದ ಬಂಡಾಯದ ಕೆಂಪಿಗೆ ಕೇಸರಿಯ ಲೇಪನ ಮಾಡಿದ್ರು. ಜಿಲ್ಲೆಯಲ್ಲಿ ಮುದುಡಿದ ಕಮಲವನ್ನ ಅರಳಿಸಿದ್ರು. ಸಮಾಜವಾದಿ ನೆಲ ಮುಂದೊಂದು ದಿನ ರಾಜ್ಯ ಬಿಜೆಪಿಯ ಶಕ್ತಿ ಕೇಂದ್ರವಾಗುತ್ತೆ ಅಂತ ಯಾರೂ ಊಹಿಸಿರ್ಲಿಲ್ಲ. ಆದ್ರೆ ಬಿಜೆಪಿ ನಾಯಕರ ನಿರೀಕ್ಷೆಯನ್ನ ಮೀರಿ ರಾಜ್ಯದಲ್ಲಿ ಕೇಸರಿ ಬಾವುಟವನ್ನ ಹಾರಿಸಿದ ಕೀರ್ತಿ ಯಡಿಯೂರಪ್ಪನವರಿಗೆ ಸಲ್ಲತ್ತೆ. ಯಡಿಯೂರಪ್ಪ ಅವರ ರಾಜಕೀಯ ಹಾದಿಯೇ ಒಂದು ರೋಚಕ. ಯಡಿಯೂರಪ್ಪ ಮತ್ತು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅನಂತಕುಮಾರ್ ಜೋಡಿ ರಾಜ್ಯದಾದ್ಯಂತ ಮನೆಮಾತಾಗಿತ್ತು. ಪ್ರತಿಪಕ್ಷ ನಾಯಕರಾಗಿ ಯಡಿಯೂರಪ್ಪ ವಿಧಾನಸೌಧದಲ್ಲಿ ಗುಡುಗಿದ್ರೆ ಸರ್ಕಾರವೇ ನಡುಗ್ತಾ ಇತ್ತು. ಟೀಕಾಸ್ತ್ರಗಳನ್ನ ಪ್ರಯೋಗಿಸ್ತಾ ಇದ್ರೆ ಆಡಳಿತ ಪಕ್ಷದ ಸದಸ್ಯರೇ ಬೆಚ್ಚಿ ಬೀಳ್ತಾ ಇದ್ರು. ಇದೇ ಕಾರಣಕ್ಕೆ ಯಡಿಯೂರಪ್ಪ ಕೋಪಿಷ್ಟ ಎಂಬ ಹಣಪಟ್ಟಿಯನ್ನ ಕಟ್ಟಿಕೊಂಡ್ರು. ಅಸಹಕಾರ, ಆರೋಪಗಳ ಸುರಿಮಳೆ, ವಿಶ್ವಾಸದ್ರೋಹ ಮುಂತಾದ 10 ನೋವುಗಳನ್ನ ನುಂಗಿ ನಂಜುಂಡನಾಗಿರುವ ಯಡಿಯೂರಪ್ಪ ರಾಜಕೀಯದಲ್ಲಿ ಎಲ್ಲೂ ಧೃತಿಗೆಟ್ಟವರಲ್ಲ. ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ ಯಡಿಯೂರಪ್ಪನವರು ಒಬ್ಬರಾದರೂ ಸಹ ಅವರು ಒಂದು ವಿಷನ್ ಇಟ್ಕೊಂಡು ಮುಖ್ಯಮಂತ್ರಿ ಆದಂಥವ್ರು ಅಷ್ಟೇ ಅಲ್ಲ, ಅವರು ಹೋರಾಟದ ನೆಲೆಯಿಂದ ಬಂದಂಥವ್ರು. ಸಮಾಜವಾದಿ ನೆಲೆಗಟ್ಟಿನಲ್ಲಿರೋಂಥ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಕಾಲದಲ್ಲಿ ಗೋಪಾಲಗೌಡರು ಮನೆ ಮಾತಿ ಆಗಿದ್ದಂಥದ್ದು. ಆ ಸಂದರ್ಭದಲ್ಲಿ ಬಂಗಾರಪ್ಪನವರು, ಜೆ.ಎಚ್. ಪಟೇಲರು ಇಂಥ ಧೀಮಂತ ನಾಯಕರ ನೆಲೆಗಟ್ಟನ್ನು ಹೊಂದಿದ್ದಂಥ ಶಿವಮೊಗ್ಗದಲ್ಲಿ ಬಿ ಜೆ ಪಿಗೆ ಏನು ಅಂತ ನೆಲೆ ಇರಲಿಲ್ಲ. ಸಾಕಷ್ಟು ಸತಿ ಶಂಕರಮೂರ್ತಿಯವರು ಚುನಾವಣೆಗಳಲ್ಲಿ ನಿಂತು ಸೋತು ಸುಣ್ಣವಾಗಿದ್ದಂಥದ್ದು. ಅದರ ನಂತರ ಯಡಿಯೂರಪ್ಪನವರು ಶಿಕಾರಿಪುರದಲ್ಲಿ ಎಲ್ಲಿಂದನೋ ವಲಸೆ ಬಂದಂಥವರು ಕೊನೆಗೆ ಅಲ್ಲೇ ನೆಲೆ ಊರಿ ಅಲ್ಲಿಯ ಅಳಿಯನಾಗಿ ಜೊತೆಗೆ ಪುರಸಭೆ ಸದಸ್ಯನಾಗಿ ರಾಜಕೀಯ ಪ್ರವೇಶ ಮಾಡಿದಂಥದ್ದು. ಆ ಸಂದರ್ಭದಲ್ಲಿ ಸಾಕಷ್ಟು ಸಂಘರ್ಷವನ್ನು ಎದುರಿಸಬೇಕಾಯಿತು. ಬಿಎಸ್ವೈ ಹೋರಾಟದ ಹಾದಿ. 1965ರಲ್ಲಿ ಆರ್ಎಸ್ಎಸ್ ಸಾಮಾನ್ಯ ಕಾರ್ಯಕರ್ತರಾಗಿದ್ದ ಬಿಎಸ್ ಯಡಿಯೂರಪ್ಪ ಅವರು 1970ರಿಂದ 72ರವರೆಗೆ ಶಿಕಾರಿಪುರ ತಾಲೂಕು ಆರ್ಎಸ್ಎಸ್ ಕಾರ್ಯನಿರ್ವಾಹಕರಾಗಿ ಸೇವೆ ಸಲ್ಲಿಸಿದ್ರು. 1972ರಲ್ಲಿ ಜನಸಂಘದ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದರು. 1975ರಲ್ಲಿ ಶಿಕಾರಿಪುರ ಪುರಸಭೆ ಸದಸ್ಯರಾದರು. 1977ರಿಂದ 81ರವರೆಗೆ ಶಿಕಾರಿಪುರ ಪುರಸಭೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ಬಳಿಕ 1980ರಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದರು. 1983ರಲ್ಲಿ ಮೊದಲ ಬಾರಿಗೆ ಶಿಕಾರಿಪುರದಿಂದ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು. ಮುಂದೆ 5 ಬಾರಿ ಶಾಸಕರಾಗಿ ಆಯ್ಕೆಯಾದರು. 1985ರಲ್ಲಿ ಬಿಜೆಪಿ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾದರು. ಬಳಿಕ 1988ರಿಂದ 91ರವರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಜವಾಬ್ದಾರಿ ಹೊತ್ತು 1992ರಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು.
1994ರಲ್ಲಿ ಕರ್ನಾಟಕ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದರು. 1995ರಿಂದ 2000 ಇಸವಿಯವರೆಗೆ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಜವಾಬ್ದಾರಿ ವಹಿಸಿಕೊಂಡರು. 1999ರಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ರು. 2003ರಲ್ಲಿ ಬಿಜೆಪಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದರು. 2004ರಲ್ಲಿ ಮತ್ತೆ ವಿರೋಧ ಪಕ್ಷದ ನಾಯಕರಾದರು. 2006ರ ಫೆಬ್ರವರಿ 3ರಂದು ಉಪಮುಖ್ಯಮಂತ್ರಿ ಹಾಗೂ ಹಣಕಾಸು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. 2007ರ ನವೆಂಬರ್ 12ರಂದು ರಾಜ್ಯದ ಮುಖ್ಯಮಂತ್ರಿಯಾದರು. 1 ವಾರಗಳ ಕಾಲ ಮಾತ್ರ ಅಧಿಕಾರ ನಡೆಸಿದ್ರು. 2006ರಿಂದ 2011ರವರೆಗೆ ಒಟ್ಟು 6 ಬಾರಿ ರಾಜ್ಯ ಬಜೆಟ್ ಮಂಡನೆ ಮಾಡಿದ್ರು. 2008ರ ಮೇ 30ರಂದು 6ನೇ ಬಾರಿ ಶಾಸಕರಾಗಿ ಆಯ್ಕೆಯಾದ್ರು. ಹಾಗೆ ಮತ್ತೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. 2011ರ ಜುಲೈ 31ರಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. 2012ರ ನವೆಂಬರ್ 30ರಂದು ಬಿಜೆಪಿ ಸದಸ್ಯತ್ವ ಹಾಗೂ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟರು. 2012ರ ಡಿಸೆಂಬರ್ 9ರಂದು ಕೆಜೆಪಿ ಪಕ್ಷ ಸ್ಥಾಪನೆ ಮಾಡಿ ಅದರ ರಾಜ್ಯಾಧ್ಯಕ್ಷರಾದರು. 2013ರಲ್ಲಿ 7ನೇ ಬಾರಿ ಶಾಸಕರಾಗಿ ಆಯ್ಕೆಯಾದರು. 2014ರಲ್ಲಿ ಕೆಜೆಪಿ ತೊರೆದು ಮತ್ತೆ ಮಾತೃಪಕ್ಷ ಬಿಜೆಪಿಗೆ ಸೇರ್ಪಡೆಯಾದರು. 2014ರಲ್ಲಿ ಬಿಜೆಪಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದರು. ಮಂಡ್ಯದಿಂದ ಶಿಕಾರಿಪುರಕ್ಕೆ ಬಂದ ಯಡಿಯೂರಪ್ಪ. 74 ವರ್ಷದ ಯಡಿಯೂರಪ್ಪ ಮೂಲತಃ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದವರು. ಸಿದ್ದಲಿಂಗಪ್ಪ ಮತ್ತು ಪುಟ್ಟ ತಾಯಮ್ಮ ದಂಪತಿಗಳ ಪುತ್ರನಾಗಿ 1943ರ ಫೆಬ್ರವರಿ 27ರಂದು ಜನಿಸಿದ. BA ಪದವೀಧರರು. ಮಂಡ್ಯದಲ್ಲಿ ವಿದ್ಯಾಭ್ಯಾಸ ಪೂರೈಸಿದ ಬಳಿಕ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದ್ವಿತೀಯ ದರ್ಜೆ ಗುಮಾಸ್ತರಾಗಿ ಕೆಲಸಕ್ಕೆ ಸೇರಿದರು. 15ನೇ ವಯಸ್ಸಿನಲ್ಲೇ ಆರ್ಎಸ್ಎಸ್ ಸಂಪರ್ಕ ಹೊಂದಿದ್ರು. ಆರ್ಎಸ್ಎಸ್ ಗರಡಿಯಲ್ಲಿ ದೇಶಭಕ್ತಿಯ ಪಾಠ ಕಲಿತರು. ಇದರ ಪರಿಣಾಮ ಮಂಡ್ಯದಿಂದ ಬೆಂಗಳೂರಿನತ್ತ ಪಯಣ ಬೆಳೆಸಿದ. ಸಂಘದ ಕಾರ್ಯಾಲಯದಲ್ಲಿ ಹೆಚ್ಚುವರಿ ಹೊಣೆಗಾರಿಕೆ ಹೊತ್ತ ಯಡಿಯೂರಪ್ಪ ನಂತರ ಬೆಳೆದಿದ್ದು ಸಮಾಜಮುಖಿಯಾಗಿ. ಯಡಿಯೂರಪ್ಪನವರ ಹೋರಾಟದ ರಂಗ ದೊಡ್ಡದು. ಯಡಿಯೂರಪ್ಪ ನಿಂತ ನೀರಲ್ಲ ಅನ್ನೋದು ಈಗಲೂ ಸಾಬೀತಾಗಿದೆ. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ರಾಜ್ಯ ಸುತ್ತುವ ಪರಿ ಅದು ಈಗಿನದ್ದಲ್ಲ. ಇದರ ಪರಿಣಾಮ ಇಡೀ ರಾಜ್ಯವನ್ನ ತಮ್ಮ ಹೋರಾಟದ ಕರ್ಮ ಭೂಮಿಯನ್ನಾಗಿ ಮಾಡಿಕೊಂಡ್ರು. ಬೆಂಗಳೂರಿನಿಂದ 1963ರಲ್ಲಿ ಶಿಕಾರಿಪುರಕ್ಕೆ ಆಗಮಿಸಿದ್ರು. ಶಿಕಾರಿಪುರದ ರೈಸ್ ಮಿಲ್ ಮಾಲೀಕ ವೀರಭದ್ರ ಶಾಸ್ತ್ರಿ ಕೆಲಸದ ಹುಡುಗನ ತಲಾಶಿನಲ್ಲಿದ್ದಾಗ ಅವರ ಕಣ್ಣಿಗೆ ಬಿದ್ದವರೇ ಯಡಿಯೂರಪ್ಪ. ಹೀಗೆ ಶಿಕಾರಿಪುರ ಸೇರಿದ ಯಡಿಯೂರಪ್ಪ 1963ರಲ್ಲಿ ವೀರಭದ್ರ ಶಾಸ್ತ್ರಿ ಅವರ ಮಗಳು ಮೈತ್ರಾದೇವಿಯನ್ನ ಮದುವೆಯಾದರು. ಕುಟುಂಬ ಸಮೇತರಾಗಿ ಶಿಕಾರಿಪುರದಲ್ಲಿ ನೆಲೆ ನಿಂತರು. ಸಂಸಾರ ಬಂಧನ, ಸಾಮಾಜಿಕ ಚಟುವಟಿಕೆಗಳಿಗೆ ಅಡ್ಡಿಯಾಗಲಿಲ್ಲ. ಅಲ್ಲಿಂದಲೇ ಸಂಘದ ಚಟುವಟಿಕೆಗಳಲ್ಲಿ ಸಕ್ರಿಯರಾದರು. ಆರ್ಎಸ್ಎಸ್ ತಾಲೂಕು ಕಾರ್ಯನಿರ್ವಾಹಕರಾಗಿ ಸೇವೆ ಸಲ್ಲಿಸಿದರು. 1972ರಲ್ಲಿ ಜನಸಂಘದ ಅಧ್ಯಕ್ಷರಾಗುವ ಮೂಲಕ ಅಧಿಕೃತ ರಾಜಕೀಯ ಪ್ರವೇಶ ಪಡೆದರು. ಈ ನಡುವೆ ಸಹಕಾರಿ ರಂಗದಲ್ಲಿಯೂ ಸಕ್ರಿಯರಾದರು. 1974ರಿಂದ 76ರವರೆಗೆ ವೀರಶೈವ ಸೊಸೈಟಿ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದರು. ನಂತರ ನೇರವಾಗಿ ಧುಮುಕಿತು ಚುನಾವಣಾ ಕಣಕ್ಕೆ. ಶಿಕಾರಿಪುರ ಪುರಸಭೆಯಿಂದ ಚುನಾವಣಾ ಅಖಾಡಕ್ಕೆ ಎಂಟ್ರಿ. ಗಂಡ ಹೆಂಡತಿ ಇಬ್ಬರು ಚುನಾವಣಾ ಸ್ಪರ್ಧಾ ಕಣಕ್ಕೆ. ಯಡಿಯೂರಪ್ಪ ಮೊದಲ ಬಾರಿಗೆ ಪುರಸಭೆ ಚುನಾವಣೆಗೆ ಸ್ಪರ್ಧಿಸಿದಾಗ ಜಾತಿಯ ಬೆಂಬಲವಿರಲಿಲ್ಲ. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಜೊತೆಗಿದ್ದದ್ದು ಗೆಳೆಯರು, ಸಂಘ ಪರಿವಾರದ ಕಾರ್ಯಕರ್ತರಷ್ಟೇ. ಶಿಕಾರಿಪುರದ ಜನತೆಗೆ ಇದೊಂದು ಪಡ್ಡೆ ಹುಡುಗರ ಗುಂಪಾಗಿತ್ತಷ್ಟೇ. ಚುನಾವಣೆಗೆ ಹಣದ ಕೊರತೆ ಇತ್ತು. ಆ ಸಮಯದಲ್ಲಿ ಬರಗಾಲದಲ್ಲಿಯೇ ಅಧಿಕ ಮಾಸವೆಂಬಂತೆ ಯಡಿಯೂರಪ್ಪ ಅವರ ಪತ್ನಿ ಮೈತ್ರಾದೇವಿ ಪಕ್ಷದ ಕರೆಯಂತೆ ಇನ್ನೊಂದು ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ನಿಲ್ಲಬೇಕಾಯಿತು. ಆದರೆ ಯಡಿಯೂರಪ್ಪನವರಿಗೆ ಚುನಾವಣೆಯಲ್ಲಿ ಎದುರಾಳಿಯಾಗಿದ್ದು ಹೆಂಡತಿಯ ಸಂಬಂಧಿ. ಮೈತ್ರಾದೇವಿಗೆ ಪ್ರತಿಸ್ಪರ್ಧಿಯಾಗಿದ್ದು ಆ ಮನೆತನದ ಸೊಸೆ. ಇವರ ಎದುರಾಳಿಗಳು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು. ಜಾತಿ, ಸಮಾಜದಿಂದ ಹಣಕಾಸಿನಲ್ಲಿ ಪ್ರಬಲರಾಗಿದ್ರು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗೆಲುವು ಪಕ್ಕಾ ಎಂಬ ವಾತಾವರಣವಿತ್ತು.
ಆದ್ರೆ ಯಡಿಯೂರಪ್ಪ ಮೈತ್ರಾದೇವಿ ಚುನಾವಣೆಯಲ್ಲಿ ಗೆದ್ದು ಪುರಸಭೆ ಪ್ರವೇಶಿಸಿದ್ರು. ಆಗ ಕಾಂಗ್ರೆಸ್ 8 ಸ್ಥಾನ ಪಡೆದು ಅಧಿಕಾರಕ್ಕೆ ಬಂತು. ಬಿಜೆಪಿ 7 ಸ್ಥಾನ ಪಡೆದು ವಿರೋಧ ಪಕ್ಷವಾಯಿತು. 1975ರಲ್ಲಿ ಜನಸಂಘದ ಅಭ್ಯರ್ಥಿಯಾಗಿ ಶಿಕಾರಿಪುರದಿಂದ ಸ್ಪರ್ಧಿಸಿದಾಗ ಅವರ ಜನಪ್ರಿಯತೆ ಕೈ ಹಿಡಿಯಿತು. ಮತ್ತೆ ಪುರಸಭೆ ಸದಸ್ಯರಾಗಿ ಆಯ್ಕೆಯಾದರು. ವಿಧಾನಸಭೆಯಲ್ಲಿ ಪ್ರವೇಶ ಮಾಡಿದಾಗ ಬಿ ಜೆ ಪಿಗೆ ಏನಂಥ ಶಕ್ತಿ ಇರಲಿಲ್ಲ. ಆದರೆ ತಮ್ಮ ಒಂದು ರೀತಿ ಆಕ್ರಮಣಕಾರಿ ಮಾತುಗಾರಿಕೆ ಮೂಲಕನೇ ವಿಧಾನಸಭೆಯಲ್ಲಿ ತಮ್ಮ ಗಮನವನ್ನು ಸೆಳೆದಿದ್ದಂಥದ್ದು, ಹೋರಾಟದ ಮೂಲಕ ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ರಮೇಣವಾಗಿ ಬಿ ಜೆ ಪಿ ಬೇರೂರೋದಕ್ಕೆ ಕಾರಣ ಆದರು. ಅದರ ನಂತರ ಇಲ್ಲಿ ಗೆಲ್ಸ್ಕೊಳ್ಳೋ ಅಷ್ಟೇ ಅಲ್ಲದೆ ಅಕ್ಕಪಕ್ಕ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡೋವಂಥದ್ದು. 2 ಬಾರಿ ಅವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾದರು, ಪಕ್ಷ ಸಂಘಟನೆ ಮಾಡಿದ್ರು. ಹೀಗೆ ಎಲ್ಲವನ್ನು ಮಾಡ್ತಾ ಅವರು ಒಂದು ಪ್ರಬುದ್ಧ ನಾಯಕ ಆಗಿ ಬೆಳೆಯುವಂಥ ಪ್ರಯತ್ನ ಆಗಿದೆ. ಜೈಲಲ್ಲಿ ಕೈದಿಗಳಿಗೆ ನೀಡಲಾಗ್ತಾ ಇತ್ತು ಕಿರುಕುಳ. ಯಡಿಯೂರಪ್ಪ ಜೈಲಿನಲ್ಲಿದ್ದಾಗ ರಣರಂಗ. ಕೈದಿಗಳಿಗೆ ಸ್ಫೂರ್ತಿಯಾಯಿತು ಜೈಲಿನ ಹೋರಾಟ. 1975ರ ತುರ್ತು ಪರಿಸ್ಥಿತಿ ವೇಳೆ ಇಂದಿರಾ ಗಾಂಧಿ ಸರ್ಕಾರ ಸಂಘ ಪರಿವಾರಗಳಿಗೆ ಮೇಲೆ ನಿಷೇಧ ಹೇರಿದಾಗ ಬಿಎಸ್ ಯಡಿಯೂರಪ್ಪ ಕೆಲ ತಿಂಗಳು ಭೂಗತರಾಗಿ ಬಳಿಕ ಸತ್ಯಾಗ್ರಹ ಮಾಡಿ ಬಂಧಿತರಾಗಿ ಬಳ್ಳಾರಿ ಜೈಲಿಗೆ ಸೇರಿದ್ರು. ಅಲ್ಲಿ ಮೀಸಾ ಬಂಧಿಗಳಾಗಿ ಡಿಎಚ್ ಶಂಕರಮೂರ್ತಿ ಮತ್ತು ಡಾಕ್ಟರ್ ವಿಎಸ್ ಆಚಾರ್ಯರೊಂದಿಗೆ ಇದ್ರು. ಜೈಲಿನಲ್ಲಿ ಕೈದಿಗಳ ಮೇಲೆ ನಡೆಯುತ್ತಿದ್ದ ಶೋಷಣೆ, ಕೆಳಮಟ್ಟದ ಆಹಾರ ವ್ಯವಸ್ಥೆ ವಿರುದ್ಧ ಯಡಿಯೂರಪ್ಪ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ರು. ಈ ವೇಳೆ ಜೈಲರ್ ಪ್ರಚೋದನೆಯಿಂದ ಕೈದಿಗಳ ನಡುವೆ ಘರ್ಷಣೆ ಉಂಟಾಗಿ ಹಿಂಸಾತ್ಮಕ ಪರಿಸ್ಥಿತಿ ನಿರ್ಮಾಣವಾಯಿತು. ಯಡಿಯೂರಪ್ಪನವರು ತಾವೇ ಮುನ್ನಡೆದು ಪ್ರತಿರೋಧ ತೋರಿದ ಪರಿಣಾಮ ಇತರ ಕಾರ್ಯಕರ್ತರು ಎದುರಾಳಿ ಕೈದಿಗಳಿಗೆ ತಿರುಗೇಟು ನೀಡಿದ್ರು. ಬಳಿಕ ಪರಿಸ್ಥಿತಿ ಉದ್ವಿಗ್ನಗೊಂಡಾಗ ಪೊಲೀಸರು ಮಧ್ಯಪ್ರವೇಶಿಸಿದ್ರು. ಶೋಷಿತ ಕೈದಿಗಳು ಯಡಿಯೂರಪ್ಪನವರನ್ನ ತಮ್ಮ ನಾಯಕ ಅಂತ ಹೇಳಿ ಒಪ್ಪಿಕೊಂಡ್ರು. ರಾಜಿ ಪ್ರಯತ್ನಗಳ ನಡುವೆಯೂ ಯಡಿಯೂರಪ್ಪ ಹೋರಾಟ ಮುಂದುವರೆಸಿದ್ರು. ನಂತರ ಜೈಲು ಐಜಿ ಆಗಮನದ ಬಳಿಕ ಸತ್ಯಾಗ್ರಹ ಮುಗಿಯಿತು. ಈ ಘಟನೆಯಿಂದ ಯಡಿಯೂರಪ್ಪನವರು ರಾಜ್ಯದಾದ್ಯಂತ ಗುರುತಿಸಿಕೊಂಡ್ರು. ಹೀಗೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸೆರೆವಾಸವನ್ನ ಅನುಭವಿಸಿದ ಯಡಿಯೂರಪ್ಪನವರು ಅಲ್ಲಿಯೂ ತಮ್ಮ ಹೋರಾಟ ನಡೆಸಿ ಇಡೀ ರಾಜ್ಯದ ಗಮನ ಸೆಳೆದ್ರು. ಹಾಗಿದ್ರೆ ಜೈಲಿನಿಂದ ಬಂದ ಬಿಎಸ್ವೈ ಮುಂದಿನ ಹೋರಾಟದ ಹಾದಿ ಹೇಗಿತ್ತು ನೋಡೋಣ ವಿರಾಮದ ನಂತರ.